ನಮ್ದು ಖಂಡನೆ ಇದೆ, ಬಟ್ ಆದಷ್ಟು ಶೀಘ್ರ ಡ್ರಾ ಮಾಡ್ಕೋತ ನಮ್ದು ಆಗ್ರಹ ಇದೆ. ಸರ್, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅಥಣಿ ಪದೇ ಭೇಟಿ ಕೊಡ್ತಾ ಇದ್ರಿ, ಆಮೇಲೆ ಮಾಜಿ ಶಾಸಕರನ್ನು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ. ಸರ್, ಏನು ಉದ್ದೇಶ ಸರ್ ಇದು? ಇಲ್ಲ, ನಾವು ಪಕ್ಷ ಸಂಘಟನೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆಲ್ಲಿಸುವಂತ ಸೂಚನೆಗೋಸ್ಕರ ನಾವು ಜನರು ಅದನ್ನ ಮಾಡ್ತೇವೆ. ನಾವು ಹಂಗೈತಿ ಹಿಂಗೈತಿ ಚರ್ಚೆ ಮಾಡ್ತಿಲ್ಲ, ಪಕ್ಷ ಸಂಘಟನೆ ಮಾಡಕ್ಕೆ ಒತ್ತು ಕೊಟ್ಟಿದ್ದೀವಿ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿಯಲ್ಲಿ ಸೋಲಾಯಿತು, ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಥಣಿಯಲ್ಲಿ ಪ್ಲಸ್ ಆಯ್ತಲ್ಲ ಸರ್, ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ? ಯಾವ ರೀತಿ ಏನು ತಂತ್ರ ಇಲ್ಲ, ಜನರು ಎಲ್ಲ ಪ್ರತಿಯೊಬ್ಬ ಅಥಣಿ ಜನರಿಗೆ ಗೊತ್ತಿದೆ. ಒಬ್ಬ ಈಗ ಎರಡೂ ರಾಷ್ಟ್ರೀಯ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ. ಎರಡೂ ರಾಷ್ಟ್ರಗಳು ಬಿಜೆಪಿ ಕಾಂಗ್ರೆಸ್ ಅವರು ಕೆಲವೊಬ್ರು ನಮ್ಮದೇ ಮಾಡಿದ ರಾಜ್ಯ ತಿಳ್ಕೊಂಡ್ರೆ 2004ರಲ್ಲಿ ಡೋಂಗೂರಾವನ್ನು ಸೋಲಿಸ್ಬೇಕಂತ ಮಾತಾಡ ಇದ್ದಾಗ ತೆಲುಗು ಪಟಕನ ಶಾಸಕರಾದರು. ಮೊನ್ನೆ 23ರಲ್ಲಿ ಒಂದು ಕೆಟ್ಟ ವಾತಾವರಣ, ಪಾಪ ಮಹೇಶ್ ಕುಮಟಳ್ಳಿ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ವಾತಾವರಣ ಮತ್ತೆ ಜಂಪ್ ಹೊಡೆದು ಶಾಸಕರದು ಪದೇ ಮಜಾ ಅನಿಸೈತಿ. ಈ ಮುಂದಿನ ದಿನದಲ್ಲಿ ಅಥಣಿ ಜನರು ಅದು ಒಳ್ಳೆ ಬುದ್ಧಿವಂತದಾರ. ಈಗ ಮಾಡಿದಂಥ ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈ ತಂದಿದೆ. ಮುಂದಿನ ದಿನದಲ್ಲಿ ನಮ್ಮ ಅಥಣಿ ಜನರು ಸರಿಯಾದ ನಿರ್ಣಯ ತೋದ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಸರ್, ಇದನ್ನೇ ನೋಡಿ ಲಕ್ಷ್ಮಣ ಸವದಿ ಯಾಕೆ ಬಿಜೆಪಿಗೆ ಬರಬಾರ್ದು? ಯಾಕಂದ್ರೆ ಈಗ ಬಿಜೆಪಿ ಪ್ಲಸ್ ಆಗಿದೆ, ಒಂದ್ ಕಡೆ ಬಿಜೆಪಿನೂ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ. ಆಹ್ವಾನ ಕೊಟ್ಟಿಲ್ಲ, ನಾವೇನು ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ. ಇಂಥ 100 ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ನಮ್ಮ ಬಿಜೆಪಿ ಇದಾರೆ. ಈಗ ಅವರೇ ಬರ್ಬೇಕು ಜೋಗಿಲ್ಲ. ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ಇದೆ. ನಾಳೆ ಅಂತದೊಂದು ಏನಾದ್ರು ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ ಸವದಿ ಅವ್ರನ್ನ? ಯಾಕೆ ವಾತಾವರಣ ಆ ರೀತಿ ಅಥಣಿಯಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ. ನೋಡ್ರಿ, ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಒಂದು ಮೊದಲೇ ಇಲ್ಲ, ಎರಡೂ ರಾಷ್ಟ್ರೀಯ ನಾಯಕರು ಇಂಥ ಜಂಪ್ ಹೊಡೆಯೋ ಜನರಿಗೆ ಬುದ್ಧಿ ಕಲಿಸುವ ಒಳ್ಳೆ ನಿರ್ಣಯ ತಗೋಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾರೆ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.